ನೂತನ ಸಚಿವ ಸಂಪುಟ ಸಭೆಗೆ ಇಂದು ಸರ್ಕಾರ ಸಿದ್ಧತೆಗಳನ್ನು ನಡೆಸಿಕೊಂಡಿರುವಂಥದ್ದು. ಅಂದರೆ 20 ಜನ ಸಚಿವರ ಪೈಕಿ ಈಗ 12ರಿಂದ 13 ಜನ ನೂತನ ಸಚಿವರ ಹೆಸರು ಈಗ ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಪ್ರತಿಧ್ವನಿ ನ್ಯೂಸ್ಗೆ ಈಗ ಲಭ್ಯವಾಗಿರುವಂಥದ್ದು. ಅಂದರೆ ಕಳೆದ 2 ತಿಂಗಳಿಂದನೂ ಕೂಡ ಏನು ಸಚಿವ ಸಂಪುಟ ಸಭೆ ವಿಸ್ತರಣೆ ಆಗಲ್ಲ ಅನ್ನುವಂತಹ ಒಂದಷ್ಟು ಹಗ್ಗ ಜಗ್ಗಟ್ಟಾಯಿತು. ಇವತ್ತು ಹೈಕಮಾಂಡ್ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಪಟ್ಟಿಯನ್ನು ನೂತನ ಸಚಿವರ ಪಟ್ಟಿಯನ್ನು ಏನಾದರೂ ಬಿಡುಗಡೆ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ರವಾನೆನ ಮಾಡಿದರೆ ಇಂದು ಸಂಜೆನೆ ಪದಗ್ರಹಣ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗಾಗಿ ಏನು ಈಗಾಗಲೇ ಸಚಿವರ ಚಿತ್ತ ಹಾಗೆಯೇ ರಾಜ್ಯ ಜನರ ಚಿತ್ತ ಸರ್ಕಾರದಲ್ಲಿ ಏನು ನೂತನ ಸಚಿವ ಸಂಪುಟ ಅಂದರೆ ಸಂಪುಟ ಪುನರಚನೆ ಆಗುವಂತಹ ನಿಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ಎಲ್ಲ ತಯಾರಿಗಳನ್ನು ಕೂಡ ನಡೆಸ್ಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ನಾವೀಗ ನೋಡ್ಬೋದಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಏನು ಕಳೆದ 2 ತಿಂಗಳಿಂದ ನೂತನ ಸಚಿವರ ಪಟ್ಟಿಯನ್ನು ಸಂಪುಟ ರಚನೆಗೆ ಒಂದಷ್ಟು ಸರ್ಕಸನ್ನು ಕೂಡ ಮಾಡಲಾಗಿತ್ತು. ಒಂದು ವೇಳೆ ಹೈಕಮಾಂಡ್ ಏನಾದರೂ ಇವತ್ತು ಪಟ್ಟಿಯನ್ನು ಬಿಡುಗಡೆ ಮಾಡಿ ಫೈನಲನ್ನು ಮಾಡಿದರೆ ಇವತ್ತು ಸಂಜೆನೇ ಏನು ಪದಗ್ರಹಣ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಕಡೆ ತೆರೆ ಹಿಂದೆ ಇದಕ್ಕೆ ತಯಾರಿನೂ ಕೂಡ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಈ ಸಚಿವ ಸಂಪುಟ ಪುನರಚನೆ ಆಗುವಂತಹ ನಿಟ್ಟಿನಲ್ಲಿ ಯಾವುದೇ ಸಚಿವರಾಗಿರುವಂಥದ್ದು ಅಥವಾ ಶಾಸಕರಾಗಿರ್ಬೋದು ಅಥವಾ ಹಿರಿಯ ಕಾಂಗ್ರೆಸ್ ನಾಯಕರು ಎಲ್ಲೂ ಕೂಡ ತುಟಿ ಬಿಚ್ಚುತ್ತಾ ಇಲ್ಲ. ಅಂದರೆ ಮಾಹಿತಿಯನ್ನು ಎಲ್ಲೂ ಕೂಡ ಬಿಟ್ಕೊಡ್ತಿಲ್ಲ, ಕ್ಯಾಮ್ರಾ ಮುಂದೆನೂ ಕೂಡ ಮಾತಾಡ್ತಾ ಇಲ್ಲ. ಈ ಒಂದು ಬೆಳವಣಿಗೆನ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ವಿ. ಅಂದರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಸ್ವೀಕಾರ ಆಗೋವರೆಗೂ ಕೂಡ ಅಂದರೆ ನಮಗೆ ಮಾಹಿತಿ ಎಲ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ. ಆ ಒಂದು ಸಸ್ಪೆನ್ಸನ್ನು ಈಗಲೂ ಕೂಡ ಇದೇ ರೀತಿಯಲ್ಲಿ ಕಾಪಾಡಿಕೊಂಡಿರುವಂಥದ್ದು. ಹಾಗಾಗಿ ಒಂದು ವೇಳೆ ಇವತ್ತು ಏನಾದರೂ ಒಂದು 12 ಗಂಟೆ ಸಮೀಪ ಅಥವಾ 1 ಗಂಟೆ ಮಧ್ಯಾಹ್ನದೊಳಗೆ ಏನಾದರೂ ಪಟ್ಟಿ ಏನಾದರೂ ಹೈಕಮಾಂಡ್ ಏನಾದರೂ ರಾಜ್ಯ ಸರ್ಕಾರಕ್ಕೆ ನೀಡಿದರೆ ಇಂದು ಸಂಜೆನೆ ಅಥವಾ ಇವತ್ತು ರಾತ್ರಿ ಅಥವಾ ನೂತನ ಸಚಿವರಿಗೆ ಪದಗ್ರಹಣ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಕೂಡ ನಡೆಸ್ಕೊಳ್ಳಲಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಏನು ಕಳೆದ 2 ತಿಂಗಳ ಇದ್ದಂತಹ ಅಥವಾ ಕಳೆದ 3 ವರ್ಷಗಳಿಂದ 3.5 ವರ್ಷ ಸರ್ಕಾರ ಬಂದರೂ ಕೂಡ ಒಂದು ಸಚಿವ ಸಂಪುಟ ಸಭೆ ಆಗಿಲ್ಲ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಅಥವಾ ಆಕ್ರೋಶವನ್ನು ಸ್ವಪಕ್ಷದ ನಾಯಕರೇ ಮಾಡ್ತಾಯಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಏನಾದರೂ ಫೈನಲ್ ಆಗಿ ಪಟ್ಟಿ ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಪದಗ್ರಹಣ ಆಗೋದು ನಿಶ್ಚಿತ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರ ಚಿತ್ತ ಇವತ್ತು ಸಚಿವ ಸಂಪುಟ ಪುನರಚನೆ ಆಗುವಂತಹ ನಿಟ್ಟಿನಲ್ಲಿ ಗಮನ ಸೆಳೆದಿದೆ ಅಂತಲೇ ಹೇಳ್ಬೋದು. ಕಾದು ನೋಡಬೇಕು. ಹೈಕಮಾಂಡ್ ಏನಾದರೂ ಇವತ್ತು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೇ ಆದಲ್ಲಿ ಇವತ್ತು ಪದಗ್ರಹಣ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ನಿನ್ನೆ ಅಂದರೆ ದೆಹಲಿಗೆ ಹೋದಂತಹ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿ ಏರ್ಪೋರ್ಟ್ನಲ್ಲೂ ಕೂಡ ಒಂದು ಮಾಹಿತಿಯನ್ನು ಹೇಳಿದರು. ಇವತ್ತು ಸಂಪುಟ ಪುನರಚನೆ ಆಗುತ್ತೆ, ಮಿಸ್ ಆಗಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿದ್ರು. ಹಾಗಾಗಿ ಕಾದು ನೋಡಬೇಕು. ಬಹುತೇಕ 90% ಇವತ್ತು ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂಥದ್ದು. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅಥವಾ ಹೈಕಮಾಂಡ್ ಪಟ್ಟಿ ರವಾನೆ ಆದ ನಂತರದಲ್ಲಿ ಈ ಒಂದು ಬೆಳವಣಿಗೆಗಳು ಸಚಿವ ಸಂಪುಟ ಅಥವಾ ನೂತನ ಸಚಿವರಿಗೆ ಪದಗ್ರಹಣ ಕಾರ್ಯಕ್ರಮ ಆಗುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.